ಗಾಡಿಯಲ್ಲಿ ಯುವತಿಯ ಶವ ಹಾಕಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಕಸದ ಲಾರಿಯ ಕಿಂಬದಿ ಶವ ಹಾಕಿದ್ದ ಆಸಾಮಿ ಗುರುತು ಪತ್ತೆ ಆಗ್ತಾ ಇದೆ. ಖಾಸಗಿ ಕಂಪನಿಯ ಟಿ ಶರ್ಟ್ ಧರಿಸಿದ್ಲು ಈ ಯುವತಿ. ಪಶ್ಚಿಮ ವಿಭಾಗ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. 25ರಿಂದ 30 ವರ್ಷ ವಯಸ್ಸಿನ ಯುವತಿಯ ಶವ ಸಿಕ್ಕಿದೆ. ಕೊಲೆ ಮಾಡಿದ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದೀವಿ ಅಂತ ಹೇಳಿದ್ದಾರೆ. ಚನ್ನಮ್ಮನಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಹತ್ರ ಈ ಘಟನೆ ನಡೆದಿದೆ. ಭಯಾನಕವಾದಂತಹ ಮರ್ಡರ್ ನೋಡಿ. ಕಸದ ಲಾರಿಯಲ್ಲಿ ಎಸೆದು ಹೋಗಿದ್ದಾರೆ. ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿ ಎಸೆದು ಹೋಗಿದ್ದಾರೆ ಶವವನ್ನ. ನಿನ್ನೆ ರಾತ್ರಿ ರಿಕ್ಷಾದಲ್ಲಿ ಬಂದು ಈ ರೀತಿ ಮಾಡಿ ಹೋಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಪೊಲೀಸರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಸುಮಾರು 30ರಿಂದ 35 ವರ್ಷ ಆಸುಪಾಸಿನ ಮಹಿಳೆ ಖಾಸಗಿ ಕಂಪನಿಯ ಟಿ ಶರ್ಟ್ ಧರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಮೃತದೇಹವನ್ನು ಈಗ ಪೋಸ್ಟ್ ಮಾರ್ಟಂಗೆ ರವಾನೆ ಮಾಡಲಾಗಿದೆ. ಮಹಿಳೆಯ ಗುರುತು ಪತ್ತೆಗೆ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ. ನಿನ್ನೆ ರಾತ್ರಿ ಒಂದು ಘಟನೆ ನಡೆದ ಪ್ರಕಾರ ಇಲ್ಲಿ ಒಂದು ಡೆಡ್ ಬಾಡಿ ಕಸದ ಲಾರಿನಲ್ಲಿ ನಮಗೆ ರಾತ್ರಿ ಗೊತ್ತಾಗಿದೆ. ಸುಮಾರು 1ರಿಂದ 3 ಗಂಟೆ ಮಧ್ಯ ಸಮಯದಲ್ಲಿ ಯಾರೊಬ್ಬರು ಬಂದು ಒಂದು ಚೀಲದಲ್ಲಿ ಕಟ್ಟಿದ ಹೆಣ್ಮಗಳ ಡೆಡ್ ಬಾಡಿ, ಸಮ್ವೇರ್ ಅರೌಂಡ್ 25 to 30 ಇಯರ್ಸ್ ಮಧ್ಯದಲ್ಲಿ ವಯಸ್ಸಿರಬಹುದು, ಅವ್ರದ್ದು ಡೆಡ್ ಬಾಡಿ ಚೀಲದಲ್ಲಿ ಕಟ್ಟಿ ಕಾಲು ಕುತ್ತಿಗೆಗೆ ಕಟ್ಟಿದ್ದು ನಮಗೆ ಗೊತ್ತಾಗಿದೆ. ಇಲ್ಲಿ ಬಾಡಿನಲ್ಲಿ ಸಿಕ್ಕಿದೆ. ಟ್ರಕ್ ಆಮೇಲೆ ಬಿಬಿಎಂಪಿ ಕಸದ ಟ್ರಕ್ ಡ್ರೈವರ್ ಯಾರಿದ್ದಾರೆ ಅವರು ನೋಡಿ ನಮಗೆ ಮಾಹಿತಿ ಕೊಟ್ಟಿದ್ರು. ಅದ್ರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ, ಮರ್ಡರ್ ಕೇಸು, ಅಂಡ್ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಈಗ ನಿನ್ನೆ ರಾತ್ರಿ ಒಂದು ಘಟನೆ ನಡೆದ ಪ್ರಕಾರ ಇಲ್ಲಿ ಒಂದು ಡೆಡ್ ಬಾಡಿ ಕಸದ ಲಾರಿನಲ್ಲಿ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, ಈ ಒಂದು ಘಟನೆ ನಿಜಕ್ಕೂ ಆತಂಕವನ್ನ ಮೂಡಿಸಿದೆ. ಗಾರ್ಡನ್ ಸಿಟಿ ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಅನ್ನುವಂತ ಒಂದು ಆತಂಕ ಮೂಡುತ್ತೆ. ಅಷ್ಟು ಭೀಕರವಾಗಿರ್ತಕ್ಕಂಥ ಕೊಲೆ ಇದು. ಏನೆಲ್ಲ ಅಪ್ಡೇಟ್ ಇದೆ ಇದ್ರ ಬಗ್ಗೆ? ಶ್ರೀಲಕ್ಷ್ಮಿ, ಇಲ್ಲಿಂದ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ಕೇವಲ 200 ಮೀಟರ್ ದೂರದಲ್ಲಿರುವಂತದ್ದು. ಈ 200 ಮೀಟರ್ ದೂರದಲ್ಲಿರುವಂತಹ ಪೊಲೀಸ್ ಠಾಣೆ ಹತ್ತಿರದಲ್ಲಿ ಒಂದು ಕಸದ ಲಾರಿ ಇದೆ. ಅಂದ್ರೆ ಈಗ ಸಾರ್ವಜನಿಕರು ಕಸ ಹಾಕುವಂತಹ ಪ್ರದೇಶ. ಈ ಒಂದು ಲಾರಿಯಲ್ಲೇ ನಿನ್ನೆ ತಡರಾತ್ರಿ ಒಬ್ಬ ಯುವತಿಯ ಮೃತದೇಹವನ್ನ ಒಂದು ಮೂಟೆ ಕಟ್ಟಿ ಈ ಒಂದು ಹಿಂಭಾಗದಲ್ಲಿ ಇಟ್ಟಿರುವಂತದ್ದು. ಸ್ಥಳೀಯರ ಮಾಹಿತಿ ಮೇರೆಗೆ ಪೊಲೀಸರು ಆ ಒಂದು ಮೂಟೆಯನ್ನ ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಯುವತಿಯ ಶವ ಇರೋದು ಕೂಡ ಪತ್ತೆಯಾಗಿರುವಂತದ್ದು. ಸದ್ಯಕ್ಕೆ ಇಲ್ಲಿರುವಂತಹ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಈ ಸ್ಥಳೀಯರು ಹೇಳಿರುವಂತಹ ಮಾಹಿತಿ ಪ್ರಕಾರ, ಜೊತೆಗೆ ಪೊಲೀಸರ ಮಾಹಿತಿ ಪ್ರಕಾರ ಏನು ಯುವತಿಯ ವಯಸ್ಸೇನಿದೆ ಅದು 25ರಿಂದ 30 ವಯಸ್ಸಿನ ಆಸುಪಾಸಿನ ಯುವತಿ ಅಂತ ಕೂಡ ಗೊತ್ತಾಗ್ತಿರುವಂತದ್ದು. ಮೈ ಮೇಲೆ ಒಂದು ಟಿ ಶರ್ಟ್ ಮತ್ತೆ ಒಂದು ಬ್ಲೂ ಕಲರ್ ಒಂದು ಪ್ಯಾಂಟ್ ಕೂಡ ಇರುವಂತದ್ದು, ಜೊತೆಗೆ ಒಳ ಉಡುಪುಗಳನ್ನ ಇರಲಿಲ್ಲ. ಹೀಗಾಗಿ ಯಾರೋ ದುಷ್ಕರ್ಮಿಗಳು ಆಕೆ ಮೇಲೆ ಅತ್ಯಾಚಾರ ಮಾಡಿ ಇಲ್ಲಿ ಕೊಲೆ ಮಾಡಿ ಇಲ್ಲಿ ಬಿಸಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದ್ದು ಈಗ ಪೊಲೀಸರು ಅದನ್ನ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇದು ಹನುಮನ ಅಚ್ಚುಕಟ್ಟು ಪೊಲೀಸ್ ಠಾಣೆಯ 200 ಮೀಟರ್ ದೂರದಲ್ಲಿರುವಂತಹ ಒಂದು ಸ್ಕೇಟಿಂಗ್ ಗ್ರೌಂಡ್ ಪಕ್ಕದಲ್ಲಿರುವಂತಹ ಕಸದ ಜಾಗ ಇದು. ಈ ಒಂದು ಜಾಗದಲ್ಲೇ ಯುವತಿಯ ಮೃತದೇಹ ಸಿಕ್ಕಿದೆ. ಸದ್ಯಕ್ಕೆ ಪೊಲೀಸರು ಈ ಒಂದು ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಇರುವಂತಹ ಸ್ಥಳೀಯ ಸಿಸಿಟಿವಿಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಆದ್ರೆ ಇದೆಲ್ಲೋ ಒಂದ್ ಕಡೆ ಈ ಘಟನೆ ಜನರಲ್ಲಿ ಸಾಕಷ್ಟು ಆತಂಕವನ್ನು ಕೂಡ ಉಂಟು ಮಾಡಿದೆ. ಯಾಕಂದ್ರೆ ಇಲ್ಲಿರುವಂತಹ ಜನರು ಎಲ್ಲರೂ ಕೂಡ ಏನು ಸಾರ್ವಜನಿಕರು, ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇದು. ಈ ಒಂದು ಮಾಹಿತಿ ಬರ್ತಿದ್ದಂಗೆ ಪೊಲೀಸರಿಗೆ ಏನು ಹೇಳ್ತಾರೆ, ಪೊಲೀಸರು ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ ಕಸದ ಲಾರಿಯಲ್ಲಿ ಯುವತಿಯ ಮೃತದೇಹ ಇರೋದು ಕೂಡ ಗೊತ್ತಾಗತ್ತೆ. ನಂತರದಲ್ಲಿ ಈಗ ಕಿಮ್ಸ್ ಆಸ್ಪತ್ರೆಗೆ ಯುವತಿಯ ಮೃತದೇಹವನ್ನು ಕೂಡ ಕಳಿಸಿರುವಂತದ್ದು. ಆದ್ರೆ ಯುವತಿಯ ದೇಹದ ಮೇಲೆ ಯಾವುದೇ ರೀತಿಯಾದಂತಹ ರಕ್ತದ ಕಲೆಗಳು ಇಲ್ಲದಿರುವಂತದ್ದು, ಎಲ್ಲೋ ಆಕೆಗೆ ಉಸಿರುಗಟ್ಟಿಸಿ ಕೊಲೆ ಮಾಡಿರುವುದು ಕೂಡ ಗೊತ್ತಾಗಿದೆ. ಸದ್ಯಕ್ಕೆ ಕಸದ ಲಾರಿ ಇರುವಂತಹ ಮೃತದೇಹವನ್ನ ಪೊಲೀಸರು ಈಗ ಮರಣೋತ್ತರ ಪರೀಕ್ಷೆಗೆ ಖಾಸಗಿ ಆಸ್ಪತ್ರೆಗೂ ಕೂಡ ಕಳಿಸಿದ್ದಾರೆ. ಸದ್ಯಕ್ಕೆ ಇಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಸರಿಸುಮಾರು ರಾತ್ರಿ ಹೊತ್ತು 1:30 ಸುಮಾರಿಗೆ ಏನು ಸಾಕಷ್ಟು ಜನ ದುಷ್ಕರ್ಮಿಗಳು ಬಂದು ಆಕೆಯ ಮೃತದೇಹವನ್ನು ಇಲ್ಲಿ ಬಿಸಾಡಿ ಹೋಗಿರೋದು ಕೂಡ ಈಗ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಆ ಒಂದು ಆರೋಪಿಗಳ ಪತ್ತೆಗೆ ಪೊಲೀಸರು 3 ತಂಡಗಳನ್ನು ರಚನೆ ಮಾಡುವ ಮೂಲಕ ಆರೋಪಿಗಳ ಪತ್ತೆಗೆ ಏನು ಬಲೆ ಬೀಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಇನ್ನು ನಿನ್ನೆ ರಾತ್ರಿ ರಿಕ್ಷಾದಲ್ಲಿ ಬಂದು ಈ ರೀತಿ ಹೋದ್ರು ಅಂತ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇತ್ತು. ಯಾರಾದ್ರೂ ಇದನ್ನ ನೋಡಿದವ್ರು ಇದ್ದಾರಾ? ಸ್ಥಳೀಯರು ಯಾರಾದ್ರೂ ಏನ್ ಘಟನೆ ನಡೀತು ಅಂತ ಏನಾದ್ರೂ ಕ್ಲೂ ಇದೆಯಾ? ಸ್ಥಳೀಯರು ಯಾರಾದ್ರೂ ಏನಾದ್ರೂ ಹೇಳಿಕೆ ಕೊಟ್ಟಿದ್ದಾರಾ? ಅಲ್ಲಿ ಜನ ಏನ್ ಮಾತಾಡ್ತಾ ಇದ್ದಾರೆ? ಮುತ್ತಪ್ಪಲ ಮಾಡಿ.
ಶ್ರೀಲಕ್ಷ್ಮಿ, ಸದ್ಯಕ್ಕೆ ಇದು ಕೊಲೆ ಅಂತ ಹೇಳಿ ಯಾವಾಗ ಗೊತ್ತಾಗತ್ತೋ ಇಲ್ಲಿರುವಂತಹ ಸಾರ್ವಜನಿಕರು ಕೂಡ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲರ ಬಾಯಲ್ಲೂ ಕೂಡ ಅದೇ ಚರ್ಚೆ ಆಗ್ತಿರುವಂತದ್ದು, ನಮ್ಮ ಏರಿಯಾದಲ್ಲಿ ಒಂದು ಕೊಲೆ ಆಗಿದೆ ಅಂತ ಹೇಳಿ. ಯಾಕಂದ್ರೆ ನಿನ್ನೆ ರಾತ್ರಿ 1 ಗಂಟೆಗೆ ಸರ್ವೇಸಾಮಾನ್ಯವಾಗಿ ಬೆಳಗಿನ ಜಾವ ಕಸವನ್ನು ತೆಗೆದುಕೊಂಡು ಹೋಗ್ತಾರಂತ ಹೇಳಿ ರಾತ್ರಿನೇ ಎಲ್ಲರೂ ಕೂಡ ಕಸವನ್ನ ತಂದಿಲ್ಲಿ ಹಾಕುವಾಗ ಒಂದು ದೊಡ್ಡ ಆಕಾರದ ಮೂಟೆ ಇತ್ತು. ಆ ಮೂಟೆಯನ್ನ ನೋಡಿದಂತಹ ಜನ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ಅದನ್ನ ಪರಿಶೀಲನೆ ಮಾಡಿದಾಗ ಮೃತದೇಹ ಇರುವುದು ಕೂಡ ದೃಢವಾಗುತ್ತೆ. ಅದಾದ ನಂತರದಲ್ಲಿ ಜನರು ಸಾಕಷ್ಟು ಆತಂಕ, ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ, ಇದೇ ಕಸದ ಲಾರಿ ನಾನ್ ನೋಡಿದ್ದೀನಿ, ಮೂಟೆ ಇತ್ತು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಈಗ ಸ್ಥಳೀಯರ ಮಾಹಿತಿ ಆಧಾರದ ಮೇರೆಗೆ ಪೊಲೀಸರು ಬಂದು ಈಗ ಮೃತದೇಹವನ್ನು ಪತ್ತೆ ಹಚ್ಚುವಂತ ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ಯಾರು ಕೂಡ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಅವರ ಹೇಳಿಕೆಗಳನ್ನ ಆಧರಿಸಿ ಇಲ್ಲಿ ಪೊಲೀಸರು ಅವರನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ ಅಂತ ಹೇಳಿ ಭಯದಲ್ಲಿ ಯಾರು ಕೂಡ ಮಾತಾಡ್ತಿಲ್ಲ. ಆದ್ರೆ ಈ ಒಂದು ಭಾಗದಲ್ಲಿ ಇದು ದೊಡ್ಡ ರೀತಿಯಾದ ಒಂದು ಕ್ರೈಮ್ ಆಗಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಜನ ವಸತಿ ಮನೆಗಳಿರುವಂತಹ ಕಾರಣಕ್ಕಾಗಿ ಯಾರು ಕೂಡ ಇಂತಹ ಒಂದು ಘಟನೆ ನೋಡಿರಲ್ಲ. ಆದ್ರೆ ಕಸದ ಲಾರಿಯಲ್ಲಿ ಒಬ್ಬ ಯುವತಿಯ ಮೂಟೆ ಕಟ್ಟಿ ಬಿಸಾಡಿರುವಂತದ್ದು ಇಡೀ ಒಂದು ಬೆಂಗಳೂರಿನ ಜನಕ್ಕೆ ಒಂದು ಶಾಕಿಂಗ್ ಆಗಿರುವಂತದ್ದು. ಸದ್ಯಕ್ಕೆ ಯುವತಿಯ ಗುರುತು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಸಾಕಷ್ಟು ಪ್ರಯತ್ನ ಕೂಡ ಪಡ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡ್ತಿರುವಂತದ್ದು. ಜೊತೆಗೆ ಈ ಒಂದು ಗಾರ್ಬೇಜ್ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವರನ್ನು ಕೂಡ ಮಾತಾಡಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮುತ್ತಪ್ಪಲಮಾಣಿ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಕಸದ ಗಾಡಿಯಲ್ಲಿ ಯುವತಿಯ ಶವ ಹಾಕಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಕಸದ ಲಾರಿಯ ಹಿಂಬದಿ ಶವ ಹಾಕಿದ್ದ ಆಸಾಮಿ ಗುರುತು ಪತ್ತೆ ಆಗ್ತಾ ಇದೆ. ಖಾಸಗಿ ಕಂಪನಿಯ ಟಿ ಶರ್ಟ್ ಧರಿಸಿದ್ಲು ಈ ಯುವತಿ. ಪಶ್ಚಿಮ ವಿಭಾಗ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. 25ರಿಂದ 30 ವರ್ಷ ವಯಸ್ಸಿನ ಯುವತಿಯ ಶವ ಸಿಕ್ಕಿದೆ. ಕೊಲೆ ಮಾಡಿದ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದೀವಿ ಅಂತ ಹೇಳಿದ್ದಾರೆ. ಚನ್ನಮ್ಮನಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಹತ್ರ ಈ ಘಟನೆ ನಡೆದಿದೆ. ಭಯಾನಕವಾದಂತಹ ಮರ್ಡರ್ ನೋಡಿ. ಕಸದ ಲಾರಿಯಲ್ಲಿ ಎಸೆದು ಹೋಗಿದ್ದಾರೆ, ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿ ಎಸೆದು ಹೋಗಿದ್ದಾರೆ ಶವವನ್ನ. ನಿನ್ನೆ ರಾತ್ರಿ ರಿಕ್ಷಾದಲ್ಲಿ ಬಂದು ಈ ರೀತಿ ಮಾಡಿ ಹೋಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಪೊಲೀಸರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಸುಮಾರು 30ರಿಂದ 35 ವರ್ಷ ಆಸುಪಾಸಿನ ಮಹಿಳೆ ಖಾಸಗಿ ಕಂಪನಿಯ ಟಿ ಶರ್ಟ್ ಧರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಮೃತದೇಹವನ್ನು ಈಗ ಪೋಸ್ಟ್ ಮಾರ್ಟಂಗೆ ರವಾನೆ ಮಾಡಲಾಗಿದೆ. ಮಹಿಳೆಯ ಗುರುತು ಪತ್ತೆಗೆ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ. ನಿನ್ನೆ ರಾತ್ರಿ ಒಂದು ಘಟನೆ ನಡೆದ ಪ್ರಕಾರ ಇಲ್ಲಿ ಒಂದು ಡೆಡ್ ಬಾಡಿ ಕಸದ ಲಾರಿನಲ್ಲಿ ನಮಗೆ ರಾತ್ರಿ ಗೊತ್ತಾಗಿದೆ. ಸುಮಾರು 1ರಿಂದ 3 ಗಂಟೆ ಮಚ್ಚ ಸಮಯದಲ್ಲಿ ಯಾರೊಬ್ಬರು ಬಂದು ಒಂದು ಚೀಲದಲ್ಲಿ ಕಟ್ಟಿದ ಹೆಣ್ಮಗಳ ಡೆಡ್ ಬಾಡಿ, ಸಮ್ವೇರ್ ಅರೌಂಡ್ 25 to 30 ಇಯರ್ಸ್ ಮಧ್ಯದಲ್ಲಿ ವಯಸ್ಸಿರಬಹುದು, ಅವ್ರದ್ದು ಡೆಡ್ ಬಾಡಿ ಚೀಲದಲ್ಲಿ ಕಟ್ಟಿ ಕಾಲು ಕುತ್ತಿಗೆಗೆ ಕಟ್ಟಿದ್ದು ನಮಗೆ ಗೊತ್ತಾಗಿದೆ. ಇಲ್ಲಿ ಬಾಡಿನಲ್ಲಿ ಸಿಕ್ಕಿದೆ. ಟ್ರಕ್ ಆಮೇಲೆ ಬಿಬಿಎಂಪಿ ಕಸದ ಟ್ರಕ್ ಡ್ರೈವರ್ ಯಾರಿದ್ದಾರೆ ಅವರು ನೋಡಿ ನಮಗೆ ಮಾಹಿತಿ ಕೊಟ್ಟಿದ್ರು. ಅದ್ರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ, ಮರ್ಡರ್ ಕೇಸು, ಅಂಡ್ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಈಗ ನಿನ್ನೆ ರಾತ್ರಿ ಒಂದು ಘಟನೆ ನಡೆದ ಪ್ರಕಾರ ಇಲ್ಲಿ ಒಂದು ಡೆಡ್ ಬಾಡಿ ಕಸದ ಲಾರಿನಲ್ಲಿ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪಲಮಾಣಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, ಈ ಒಂದು ಘಟನೆ ನಿಜಕ್ಕೂ ಆತಂಕವನ್ನ ಮೂಡಿಸಿದೆ. ಗಾರ್ಡನ್ ಸಿಟಿ ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಅನ್ನುವಂತ ಒಂದು ಆತಂಕ ಮೂಡುತ್ತೆ. ಅಷ್ಟು ಭೀಕರವಾಗಿರ್ತಕ್ಕಂಥ ಕೊಲೆ ಇದು. ಏನೆಲ್ಲ ಅಪ್ಡೇಟ್ ಇದೆ ಇದ್ರ ಬಗ್ಗೆ? ಶ್ರೀಲಕ್ಷ್ಮಿ, ಇಲ್ಲಿಂದ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ಕೇವಲ 200 ಮೀಟರ್ ದೂರದಲ್ಲಿರುವಂತದ್ದು. ಈ 200 ಮೀಟರ್ ದೂರದಲ್ಲಿರುವಂತಹ ಪೊಲೀಸ್ ಠಾಣೆ ಹತ್ತಿರದಲ್ಲಿ ಒಂದು ಕಸದ ಲಾರಿ ಇದೆ. ಅಂದ್ರೆ ಈಗ ಸಾರ್ವಜನಿಕರು ಕಸ ಹಾಕುವಂತಹ ಪ್ರದೇಶ. ಈ ಒಂದು ಲಾರಿಯಲ್ಲೇ ನಿನ್ನೆ ತಡರಾತ್ರಿ ಒಬ್ಬ ಯುವತಿಯ ಮೃತದೇಹವನ್ನ ಒಂದು ಮೂಟೆ ಕಟ್ಟಿ ಈ ಒಂದು ಹಿಂಭಾಗದಲ್ಲಿ ಇಟ್ಟಿರುವಂತದ್ದು. ಸ್ಥಳೀಯರ ಮಾಹಿತಿ ಮೇರೆಗೆ ಪೊಲೀಸರು ಆ ಒಂದು ಮೂಟೆಯನ್ನ ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಯುವತಿಯ ಶವ ಇರೋದು ಕೂಡ ಪತ್ತೆಯಾಗಿರುವಂತದ್ದು. ಸದ್ಯಕ್ಕೆ ಇಲ್ಲಿರುವಂತಹ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಈ ಸ್ಥಳೀಯ ಹೇಳಿರುವಂತಹ ಮಾಹಿತಿ ಪ್ರಕಾರ, ಜೊತೆಗೆ ಪೊಲೀಸರ ಮಾಹಿತಿ ಪ್ರಕಾರ ಏನು ಯುವತಿಯ ವಯಸ್ಸೇನಿದೆ ಅದು 25ರಿಂದ 30 ವಯಸ್ಸಿನ ಆಸುಪಾಸಿನ ಯುವತಿ ಅಂತ ಕೂಡ ಗೊತ್ತಾಗ್ತಿರುವಂತದ್ದು. ಮೈ ಮೇಲೆ ಒಂದು ಟಿ ಶರ್ಟ್ ಮತ್ತೆ ಒಂದು ಬ್ಲೂ ಕಲರ್ ಒಂದು ಪ್ಯಾಂಟ್ ಕೂಡ ಇರುವಂತದ್ದು, ಜೊತೆಗೆ ಒಳ ಉಡುಪುಗಳನ್ನ ಇರಲಿಲ್ಲ. ಹೀಗಾಗಿ ಯಾರೋ ದುಷ್ಕರ್ಮಿಗಳು ಆಕೆ ಮೇಲೆ ಅತ್ಯಾಚಾರ ಮಾಡಿ ಇಲ್ಲಿ ಕೊಲೆ ಮಾಡಿ ಇಲ್ಲಿ ಬಿಸಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದ್ದು ಈಗ ಪೊಲೀಸರು ಅದನ್ನ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇದು ನಮ್ಮನ್ನ ಅಚ್ಚುಕಟ್ಟು ಪೊಲೀಸ್ ಠಾಣೆಯ 200 ಮೀಟರ್ ದೂರದಲ್ಲಿರುವಂತಹ
ಇರುವಂತಹ ಒಂದು ಸ್ಕೇಟಿಂಗ್ ಗ್ರೌಂಡ್ ಪಕ್ಕದಲ್ಲಿರುವಂತಹ ಕಸದ ಜಾಗ ಇದು. ಈ ಒಂದು ಜಾಗದಲ್ಲೇ ಯುವತಿಯ ಮೃತದೇಹ ಸಿಕ್ಕಿದೆ. ಸದ್ಯಕ್ಕೆ ಪೊಲೀಸರು ಈ ಒಂದು ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಇರುವಂತಹ ಸ್ಥಳೀಯ ಸಿಸಿಟಿವಿಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಆದ್ರೆ ಇದೆಲ್ಲೋ ಒಂದ್ ಕಡೆ ಈ ಘಟನೆ ಜನರಲ್ಲಿ ಸಾಕಷ್ಟು ಆತಂಕವನ್ನು ಕೂಡ ಉಂಟು ಮಾಡಿದೆ. ಯಾಕಂದ್ರೆ ಇಲ್ಲಿರುವಂತಹ ಜನರು ಎಲ್ಲರೂ ಕೂಡ ಏನು ಸಾರ್ವಜನಿಕರು, ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇದು. ಈ ಒಂದು ಮಾಹಿತಿ ಬರ್ತಿದ್ದಂಗೆ ಪೊಲೀಸರಿಗೆ ಏನು ಹೇಳ್ತಾರೆ. ಪೊಲೀಸರು ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ ಕಸದ ಲಾರಿಯಲ್ಲಿ ಯುವತಿಯ ಮೃತದೇಹ ಇರೋದು ಕೂಡ ಗೊತ್ತಾಗತ್ತೆ. ನಂತರದಲ್ಲಿ ಈಗ ಕಿಮ್ಸ್ ಆಸ್ಪತ್ರೆಗೆ ಯುವತಿಯ ಮೃತದೇಹವನ್ನು ಕೂಡ ಕಳಿಸಿರುವಂತದ್ದು. ಆದ್ರೆ ಯುವತಿಯ ದೇಹದ ಮೇಲೆ ಯಾವುದೇ ರೀತಿಯಾದಂತಹ ರಕ್ತದ ಕಲೆಗಳು ಇಲ್ಲದಿರುವಂತದ್ದು, ಎಲ್ಲೋ ಆಕೆಗೆ ಉಸಿರುಗಟ್ಟಿಸಿ ಕೊಲೆ ಮಾಡಿರುವುದು ಕೂಡ ಗೊತ್ತಾಗಿದೆ. ಸದ್ಯಕ್ಕೆ ಕಸದ ಲಾರಿ ಇರುವಂತಹ ಮೃತದೇಹವನ್ನ ಪೊಲೀಸರು ಈಗ ಮರಣೋತ್ತರ ಪರೀಕ್ಷೆಗೆ ಖಾಸಗಿ ಆಸ್ಪತ್ರೆಗೂ ಕೂಡ ಕಳಿಸಿದ್ದಾರೆ. ಸದ್ಯಕ್ಕೆ ಇಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಸರಿಸುಮಾರು ರಾತ್ರಿ ಹೊತ್ತು 1:30 ಸುಮಾರಿಗೆ ಏನು ಸಾಕಷ್ಟು ಜನ ದುಷ್ಕರ್ಮಿಗಳು ಬಂದು ಆಕೆಯ ಮೃತದೇಹವನ್ನು ಇಲ್ಲಿ ಬಿಸಾಡಿ ಹೋಗಿರೋದು ಕೂಡ ಈಗ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಆ ಒಂದು ಆರೋಪಿಗಳ ಪತ್ತೆಗೆ ಪೊಲೀಸರು 3 ತಂಡಗಳನ್ನು ರಚನೆ ಮಾಡುವ ಮೂಲಕ ಆರೋಪಿಗಳ ಪತ್ತೆಗೆ ಏನು ಬಲೆ ಬೀಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಇನ್ನು ನಿನ್ನೆ ರಾತ್ರಿ ರಿಕ್ಷಾದಲ್ಲಿ ಬಂದು ಈ ರೀತಿ ಹೋದ್ರು ಅಂತ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇತ್ತು. ಯಾರಾದ್ರೂ ಇದನ್ನ ನೋಡಿದವ್ರು ಇದ್ದಾರಾ? ಸ್ಥಳೀಯರು ಯಾರಾದ್ರೂ ಏನ್ ಘಟನೆ ನಡೀತು ಅಂತ ಏನಾದ್ರೂ ಕ್ಲೂ ಇದೆಯಾ? ಸ್ಥಳೀಯರು ಯಾರಾದ್ರೂ ಏನಾದ್ರೂ ಹೇಳಿಕೆ ಕೊಟ್ಟಿದ್ದಾರಾ? ಅಲ್ಲಿ ಜನ ಏನ್ ಮಾತಾಡ್ತಾ ಇದ್ದಾರೆ? ಮುತ್ತಪ್ಪಲಮಣಿ. ಶ್ರೀಲಕ್ಷ್ಮಿ, ಸದ್ಯಕ್ಕೆ ಇದು ಕೊಲೆ ಅಂತ ಹೇಳಿ ಯಾವಾಗ ಗೊತ್ತಾಗತ್ತೋ ಇಲ್ಲಿರುವಂತಹ ಸಾರ್ವಜನಿಕರು ಕೂಡ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲರ ಬಾಯಲ್ಲೂ ಕೂಡ ಅದೇ ಚರ್ಚೆ ಆಗ್ತಿರುವಂತದ್ದು, ನಮ್ಮ ಏರಿಯಾದಲ್ಲಿ ಒಂದು ಕೊಲೆ ಆಗಿದೆ ಅಂತ ಹೇಳಿ. ಯಾಕಂದ್ರೆ ನಿನ್ನೆ ರಾತ್ರಿ 1 ಗಂಟೆಗೆ ಸರ್ವೇಸಾಮಾನ್ಯವಾಗಿ ಬೆಳಗಿನ ಜಾವ ಕಸವನ್ನು ತೆಗೆದುಕೊಂಡು ಹೋಗ್ತಾರಂತ ಹೇಳಿ ರಾತ್ರಿನೇ ಎಲ್ಲರೂ ಕೂಡ ಕಸವನ್ನು ತಂದಿಲ್ಲಿ ಹಾಕುವಾಗ ಒಂದು ದೊಡ್ಡ ಆಕಾರದ ಮೂಟೆ ಇತ್ತು. ಆ ಮೂಟೆಯನ್ನ ನೋಡಿದಂತಹ ಜನ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ಅದನ್ನ ಪರಿಶೀಲನೆ ಮಾಡಿದಾಗ ಮೃತದೇಹ ಇರುವುದು ಕೂಡ ದೃಢವಾಗುತ್ತೆ. ಅದಾದ ನಂತರದಲ್ಲಿ ಜನರು ಸಾಕಷ್ಟು ಆತಂಕ, ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ, ಇದೇ ಕಸದ ಲಾರಿ ನಾನ್ ನೋಡಿದ್ದೀನಿ, ಮೂಟೆ ಇತ್ತು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಈಗ ಸ್ಥಳೀಯರ ಮಾಹಿತಿ ಆಧಾರದ ಮೇರೆಗೆ ಪೊಲೀಸರು ಬಂದು ಈಗ ಮೃತದೇಹವನ್ನು ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ಯಾರು ಕೂಡ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಅವರ ಹೇಳಿಕೆಗಳನ್ನ ಆಧರಿಸಿ ಇಲ್ಲಿ ಪೊಲೀಸರು ಅವರನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ ಅಂತ ಹೇಳಿ ಭಯದಲ್ಲಿ ಯಾರು ಕೂಡ ಮಾತಾಡ್ತಿಲ್ಲ. ಆದ್ರೆ ಈ ಒಂದು ಭಾಗದಲ್ಲಿ ಇದು ದೊಡ್ಡ ರೀತಿಯಾದ ಒಂದು ಕ್ರೈಮ್ ಆಗಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಜನ ವಸತಿ ಮನೆಗಳಿರುವಂತಹ ಕಾರಣಕ್ಕಾಗಿ ಯಾರು ಕೂಡ ಇಂತಹ ಒಂದು ಘಟನೆ ನೋಡಿರಲ್ಲ. ಆದ್ರೆ ಕಸದ ಲಾರಿಯಲ್ಲಿ ಒಬ್ಬ ಯುವತಿಯ ಮೂಟೆ ಕಟ್ಟಿ ಬಿಸಾಡಿರುವಂತದ್ದು ಇಡೀ ಒಂದು ಬೆಂಗಳೂರಿನ ಜನಕ್ಕೆ ಒಂದು ಶಾಕಿಂಗ್ ಆಗಿರುವಂತದ್ದು. ಸದ್ಯಕ್ಕೆ ಯುವತಿಯ ಗುರುತು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಸಾಕಷ್ಟು ಪ್ರಯತ್ನ ಕೂಡ ಪಡ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡ್ತಿರುವಂತದ್ದು. ಜೊತೆಗೆ ಈ ಒಂದು ಗಾರ್ಬೇಜ್ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವರನ್ನು ಕೂಡ ಮಾತಾಡಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಮುತ್ತಪ್ಪಲಮಣಿ ಡೀಟೇಲ್ಸ್ಗಾಗಿ.